ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಈಗ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ವಕಾಲತ್ತಿನಿಂದ ದರ್ಶನ್ ಪರ ವಕೀಲ ಈಗ ದೂರ ಸರಿದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಈಗ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ವಕಾಲತ್ತಿನಿಂದ ನಟ ದರ್ಶನ್ ಪರ ವಕೀಲ ಹಿಂದೆ ಸರಿದಿದ್ದಾರೆ. ವಕೀಲ ಸುನಿಲ್ ಏಕಾಏಕಿ ಹಿಂದೆ ಸರಿಯಲು ಕಾರಣ ಏನು ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ಹೈಕೋರ್ಟ್ ಟ್ರಯಲ್ ಕೋರ್ಟ್ ವಿಚಾರಣೆಯಿಂದ ಹಿಂದೆ ಸರಿದಿದ್ಯಾಕೆ? ವಕೀಲ ಸುನಿಲ್ ಹಿಂದೆ ಸರಿದಿದ್ರ ಪರಿಣಾಮ ಏನಾಗಬಹುದು? ಅಶ್ವವೇಗ ನ್ಯೂಸ್ನಲ್ಲಿ ಈಗ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ರೇಣುಕಾಸ್ವಾಮಿ ಕೊಲೆ ಸಂಬಂಧ ಪ್ರಕರಣ ದಾಖಲಾಗಿ ದರ್ಶನ್ ಜೈಲಿನಲ್ಲಿದ್ದಾರೆ. ಇದೀಗ ದರ್ಶನ್ ಪರವಾಗಿ ವಕಾಲತ್ತು ಮಾಡ್ತಾ ಇದ್ದಂತಹ ವಕೀಲ ಹಿಂದೆ ಸರಿದಿದ್ದಾರೆ. ವಕಾಲತ್ತಿನಿಂದ ನಟ ದರ್ಶನ್ ಪರ ವಕೀಲ ಹಿಂದೆ ಸರಿದಿದ್ದಾರೆ. ವಕೀಲ ಸುನಿಲ್ ಏಕಾಏಕಿ ಹಿಂದೆ ಸರಿಯಲು ಕಾರಣ ಏನು? ಹೈಕೋರ್ಟ್ ಟ್ರಯಲ್ ಕೋರ್ಟ್ ವಿಚಾರಣೆಯಿಂದ ಹಿಂದೆ ಸರಿದಿದ್ಯಾಕೆ? ವಕೀಲ ಸುನಿಲ್ ಹಿಂದೆ ಸರಿದಿದ್ರ ಪರಿಣಾಮ ಏನಾಗಬಹುದು ಅನ್ನುವಂತಹ ಪ್ರಶ್ನೆಗಳೀಗ ಸಹಜವಾಗಿರುವಂಥದ್ದು. ಅಶ್ವವೇಗ ನ್ಯೂಸ್ನಲ್ಲಿ ಈಗ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ವಕಾಲತ್ತಿನಿಂದ ನಟ ದರ್ಶನ್ ಪರ ವಕೀಲ ಹಿಂದೆ ಸರಿದಿದ್ದಾರೆ. ಹೈಕೋರ್ಟ್ ಟ್ರಯಲ್ ಕೋರ್ಟ್ ವಿಚಾರಣೆಯಿಂದ ವಕೀಲ ಸುನಿಲ್ ಹಿಂದೆ ಸರಿದಿದ್ದಾರೆ. ಇದಕ್ಕೆ ಕಾರಣ ಏನಿರಬಹುದು? ಯಾಕೆ ಅವರು ವಕಾಲತ್ತಿನಿಂದ ಹಿಂದೆ ಸರಿದಿದ್ದಾರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ದರ್ಶನ್ ಕೇಸ್ನಿಂದ ಸುನಿಲ್ ಹಿಂದೆ ಸರಿದಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದು ಇಷ್ಟು ಬೇಗ ಅಂತ ವಕೀಲರು ಹೇಳಿದ್ದು ಕೇಳಿಲ್ಲ. 1 ವರ್ಷ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಅಂತ ವಕೀಲರು ತಿಳಿಸಿದ್ರು. ಅದನ್ನ ದರ್ಶನ್ ಕೇಳಿಲ್ಲ. ವಕೀಲ ಸುನಿಲ್ ಮೇಲೆ ಅಪನಂಬಿಕೆಯನ್ನ ಹೊಂದಿದ್ದ ದರ್ಶನ್, ಬೇರೆ ವಕೀಲರು ಮಾಡುವಂತಹ ರೀತಿ ನೀವು ಮಾಡ್ತಾ ಇಲ್ಲ ಅಂತ ವಕೀಲ ಸುನಿಲ್ ಬಳಿ ದರ್ಶನ್ ಕೇಳಿದ್ರು. ಬೇರೆ ಬೇರೆ ಲೋಪವನ್ನ ಹುಡುಕಿ ಎಂದು ವಕೀಲ ಸುನಿಲ್ ಹೇಳಿರುವಂಥದ್ದು. ನಾನು ಹೇಳ್ದಂತೆ ವಾದ ಮಾಡಿ ಎಂಬ ದರ್ಶನ್ ಧೋರಣೆಯನ್ನು ತೋರಿದ್ದಾರೆ. ಜೈಲಲ್ಲೂ ಕೂಡ ಭೇಟಿಗೆ ವಕೀಲನನ್ನ ನಟ ದರ್ಶನ್ ಕಾಯಿಸಿದ್ದಾರೆ. ಸುಪ್ರೀಂಗೆ ಮೇಲ್ಮನವಿ ಬೇಡ ಎಂದ್ರು ದರ್ಶನ್ ಕೇಳಿಲ್ಲ. ವಕೀಲ ಸುನಿಲ್ ಮೇಲೆ ನಂಬಿಕೆಯನ್ನ ಹೊಂದಿರದ ದರ್ಶನ್ ಬೇರೆ ಬೇರೆ ಲೋಪವನ್ನ ಹುಡುಕಿ ಎಂದು ವಕೀಲ ಸುನಿಲ್ ಮೇಲೆ ಒತ್ತಡವನ್ನ ಹಾಕಲಾಗ್ತಾ ಇದೆ. ನಾನು ಹೇಳ್ದಂತೆ ವಾದ ಮಾಡಿ ಎಂಬಂತಹ ದರ್ಶನ್ ಧೋರಣೆಯಿಂದ ಈಗ ವಕೀಲ ಹಿಂದೆ ಸರಿದಿದ್ದಾರೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಅರುಣ್ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ಪರವಾಗಿ ವಕಾಲತ್ತು ಮಾಡಲು ಮುಂದಾಗಿದ್ದ ಸುನಿಲ್ ವಕೀಲರು ಈಗ ಹಿಂದೆ ಸರಿದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಸುನಿಲ್ ಅವರು ಹಿಂದೆ ಸರಿದಿರುವಂಥದ್ದು, ಅಲ್ಲಿ ಪ್ರಮುಖವಾದ ಕಾರಣಗಳು ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ದರ್ಶನ್ ಅವರು ವಕೀಲರ ಬಗ್ಗೆ ಅಪನಂಬಿಕೆಯನ್ನು ಹೊಂದಿದ್ರು, ಮತ್ತೆ ಪದೇ ಪದೇ ಅವರ ಮೇಲೆ ದೋಷಗಳನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಬೇರೆ ವಕೀಲರು ಮಾಡಿದ ರೀತಿಯಲ್ಲಿ ನೀವು ವಾದಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರ ಮೇಲೆ ಮೊದಲನೇದಾಗಿ ಆರೋಪವನ್ನು ಮಾಡ್ತಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ವಕೀಲ ಸುಧನ್ವ ಏನಿದ್ದಾರೆ, ಸೊ ಅವರು ಒಂದು ಟೈಲ್ಸ್ ವಿಚಾರವನ್ನ ಇಟ್ಕೊಂಡು ಇಡೀ ಒಂದು ದಿನ ಪ್ರಕರಣವನ್ನ ಇಡೀ ತಮ್ಮ ಕಡೆ ತಿರ್ಸ್ಕೊಂಡಿದ್ರು. ಯಾಕಂದ್ರೆ ಪೊಲೀಸರು ಸೀಸ್ ಮಾಡುವಂತ ಸಂದರ್ಭದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಎಲ್ಲಿ ಟೈಲ್ಸ್ ಚೇಂಜ್ ಆಗಿತ್ತು ಅನ್ನೋ ವಿಚಾರ ಇಟ್ಕೊಂಡು ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು. ಆ ಒಂದು ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣದಲ್ಲಿ ಇದೇ ರೀತಿ ಸಾಕಷ್ಟು ಲೋಪದೋಷಗಳು ಸಿಗುತ್ತೆ ಅನ್ನೋದು ನಿಟ್ಟಿನಲ್ಲಿ ಅರ್ಜಿಗಳನ್ನು ಹಾಕಿದ್ರು. ಆ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಈ ಕೇಸ್ನಲ್ಲಿ ದರ್ಶನ್ ಪರವಾಗಿ ಆಗುತ್ತೆ ಅನ್ನೋದು ಸಹ ಒಂದು ಅಭಿಪ್ರಾಯ ಇತ್ತು. ಆದರೆ ಅಂತಹ ಟಿಪ್ಸ್ ಅನ್ನ ಇಟ್ಕೊಂಡು ಮತ್ತೆ ಅಂತಹ ಪೊಲೀಸರ ಲೋಪದೋಷಗಳನ್ನ ಇಟ್ಕೊಂಡು ನೀವು ಕೋರ್ಟ್ನಲ್ಲಿ ವಾದ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಕೀಲ ಸುನಿಲ್ ಮೇಲೆ ಏನೋ ದರ್ಶನ್ ಅವರು ಒಂದು ಆಪಾದನೆಯನ್ನ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಏನಂದ್ರೆ ದರ್ಶನ್ ಅವರು ಈಗ ಆಗಸ್ಟ್ ಬಂದ್ರೆ 1 ವರ್ಷ ಆಗುತ್ತೆ, 1 ವರ್ಷ ಆದ ನಂತರ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಆನಂತರ ಜಾಮೀನನ್ನ ಪಡ್ಕೊಳ್ಳೋಣ ಅಂತೇಳಿ ಸಹ ಹೇಳಿದ್ರು. ಆದ್ರೆ ಅದನ್ನು ಸಹ ಅವರು ಕೇಳಿಲ್ಲ. ಏಪ್ರಿಲ್ ನಲ್ಲೇ ಹೋಗಿ ಅರ್ಜಿಯನ್ನು ಹಾಕಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ 1 ವರ್ಷಗಳ ತನಕ ನಿಮ್ಗೆ ಜಾಮೀನು ಸಿಗಲ್ಲ ಅಂತ ಹೇಳ್ಬಿಟ್ಟು ಆಯ್ತು. ಸೊ ಅದನ್ನು ಆ ಮಾತನ್ನು ಸಹ ದರ್ಶನ್ ಅವರು ಕೇಳಿಲ್ಲ. ಜೊತೆಗೆ ಏನಂದ್ರೆ ಅವರು
ನನ್ನ ಮನೆ ಬಳಿ ನಿರ್ಮಾಪಕರು ಮತ್ತು ನಿರ್ದೇಶಕರು ಬಂದು ಆ ಸಿನಿಮಾ ಕಾಲ್ ಶೀಟ್ಗಾಗಿ ಕಾಯ್ತಾರೆ. ಅದೇ ರೀತಿ ನನಗೆ ನೀವಿಲ್ಲ ಅಂದರೆ ಬೇರೆ ವಕೀಲರು ಸಹ ಇದ್ದಾರೆ ಅಂತ ಹೇಳ್ಬಿಟ್ಟು ಸಹ ದರ್ಶನ್ ಅವರು ವಕೀಲರ ಜೊತೆ ಮಾತಾಡ್ಕೊಂಡಿರುವಂಥದ್ದು. ಮತ್ತು ಇದ್ರ ಜೊತೆಗೆ ಬೇರೆ ಬೇರೆ ವಿಚಾರಗಳೆಲ್ಲ ಇಟ್ಕೊಂಡು ಸಹ ಅವರು ವಕೀಲರ ಮೇಲೆ ಒಂದು ಅಪನಂಬಿಕೆ ಮತ್ತು ದೋಷಗಳನ್ನು ಮಾಡ್ತಾ ಇದ್ರು. ಇದರಿಂದ ಇದರಿಂದ ಬೇಜಾರುಗೊಂಡಂಥ ಸುನೀಲ್ ಅವರು ಮೊನ್ನೆ ಹೈಕೋರ್ಟ್ನಲ್ಲಿ ನಾನು ಈ ಪ್ರಕರಣದಿಂದ ಹಿಂದೆ ಸರಿತಾ ಇದ್ದೀನಿ ಅಂತ ಹೇಳಿ ಸಹ ಹೇಳಿದರು. ಅದರ ಜೊತೆಗೆ ಇವತ್ತು ಒಂದು ಕೋರ್ಟ್ನಲ್ಲಿ ಟ್ರಯಲ್ ವಿಚಾರಣೆ ಇತ್ತು. ಈ ಒಂದು ಸಂದರ್ಭದಲ್ಲೂ ಸಹ ಅವರು ತಮ್ಮ ಜೂನಿಯರ್ ಮುಖಾಂತರ ಶೋಭಿತ್ ಅಂತ ಯಾರು ವಕೀಲರಿದ್ದಾರೆ, ಜೂನಿಯರ್ ವಕೀಲರು, ಸೊ ಅವರ ಮುಖಾಂತರ ಒಂದು ರಿಟೈರ್ಮೆಂಟ್ ಮೆಮೋವನ್ನು ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿರುವಂಥದ್ದು ಲಕ್ಷ್ಮಿ. ಸೊ ಅದನ್ನು ಕೋರ್ಟ್ ಸಹ ಒಂದು ಪರಿಗಣನೆ ಮಾಡಿ ಮತ್ತು ಕೋರ್ಟ್ ಸಹ ತೆಗೆದುಕೊಂಡು ದರ್ಶನ್ ಅವರಿಗೆ ಕೇಳಿಸಿ ಆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ದರ್ಶನ್ ಅವರು ಏನೋ ಹಾಜರಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಹೇಳಿದ್ರು, ಈ ರೀತಿ ನಿಮ್ಮ ವಕೀಲರು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ, ನೀವು ಏನು ಹೇಳ್ತೀರಾ ಅಂತ. ಸೊ ಹಾಗಾಗಿ ನಾನು ಮನೆಯವರ ಬಳಿ ಚರ್ಚೆ ಮಾಡಿ ಇದನ್ನು ಮುಂದಿನ ದಿನಗಳಲ್ಲಿ ಯಾರು ನನ್ನ ವಕೀಲರು ಅನ್ನೋದು ಕೋರ್ಟ್ಗೆ ತಿಳಿಸ್ತೀನಿ ಅಂತ ಹೇಳಿ ದರ್ಶನ್ ಅವರು ಹೇಳಿರುವಂಥದ್ದು. ಈ ಮಧ್ಯೆ ಹಿರಿಯ ವಕೀಲರಾದಂತಹ ಅಜ್ಮತ್ ಪಾಷಾ ಅವರು ಬಂದು ಅರ್ಜಿಯನ್ನು ಹಾಕಿರುವಂಥದ್ದು. ನಾನು ಇನ್ನು ಮುಂದೆ ಟ್ರಯಲ್ ಅನ್ನು ನಡೆಸ್ತೀನಿ, ದರ್ಶನ್ ಅವರ ಕೇಸ್ನಲ್ಲಿ ನಾನು ಟ್ರಯಲ್ ಅನ್ನು ನಡೆಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಅರ್ಜಿಯನ್ನು ಹಾಕೊಂಡಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ದರ್ಶನ್ ಅವರು ಅಜ್ಮತ್ ಪಾಷಾಗೆ ಏನು ಒಂದು ಒಪ್ಪಿಗೆಯನ್ನು ಸೂಚಿಸ್ತಾರಾ ಅಥವಾ ಬೇರೆ ಯಾರಾದರೂ ವಕೀಲರನ್ನು ಹುಡುಕೊಳ್ತಾರಾ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗುತ್ತೆ ಲಕ್ಷ್ಮಿ. ಧನ್ಯವಾದ ಅರುಣ್, ನಿಮ್ಮೆಲ್ಲ ಮಾಹಿತಿಗಾಗಿ.